वास्तव न्यूज में स्वागत है आपका। मैं हूं सरदार। कुडुलगी तालुका का कुडुलगी शहर के अब डॉक्टर बी.आर. अम्बेडकर के कॉलोनी में यानी कि उस मोहल्ले में अब बच्चे चलते फिरना ही अब इतना मुश्किल हो गया है। न जाने आवारा कुत्ते कब किस पर अटैक करेंगे और कब किस पर जानलेवा हमला करेंगे, ये बिल्कुल ही पता नहीं है। अब उसी तरह एक बच्चे के आंगन में खेलते हुए बच्चे पर अब आवारा कुत्ते अब उस पर अटैक किया और यहाँ पर यही आरोप करने लग गए हैं ताकि यहाँ पर डॉक्टर बी.आर. अम्बेडकर के यहाँ पर मोहल्ले में अब कुत्ते इतने खतरनाक बन गए हैं ताकि कब किस पर हमला करेंगे ये बिल्कुल ही पता नहीं है। इस हमले पर बहुत सारे अधिकारियों को आरोप करने लग गए हैं। अब तक ये आवारा कुत्तों को न पकड़ा गया है न ही अब उसके लिए सोचा गया है, मगर यहाँ के लोगों का यही आरोप है बहुत सारे आवारा कुत्ते यहाँ वहां पर घूमते रहते हैं। बड़े बड़े लोगों पर भी अगर अकेले दिख गए तो उस पर भी कुत्ते हमला करने लग गए हैं। अब यहाँ पर यही आरोप तो होने लग गया है। अब जहाँ देखो वहां पर सिर्फ कुत्तेरों का बसेरा बन गया है। यहाँ पर अब लोग अब यही ताने दे रहे हैं, अधिकारियों को यही आरोप करने लग गए हैं ताकि वो आवारा कुत्तों से अब कुछ करना चाहिए, मगर यहाँ के अधिकारी अब तक कुछ किया नहीं है। मगर यहाँ पर एक छोटे से बच्चे पर अब ये आवारा कुत्ते जहां देखो वहां पर अब काट चुके हैं, मगर कुछ बच्चा तो अब बाल बाल बच गया है। मगर और दूसरे बच्चों पर और दूसरों पर ये आवारा कुत्ते हमला ना करें ताकि यहाँ पर किस तरह से अधिकारियों पर किस तरह से आरोप करने लग गए हैं। आप इसी रिपोर्ट में तो हम आपको बताएंगे, मगर सारे भारत देश में ऐसे आवारा कुत्तों के लिए ना जाने बहुत सारे आप न्यूज़ों में देखे होंगे, मगर ना जाने यहाँ वहां पर कहां ना कहां एक हमला होता ही रहा है। उसी तरह कुडुलगी के अब यहाँ पर डॉक्टर बी.आर. अम्बेडकर के कॉलोनी के मोहल्ले में अब बच्चों पर बड़ों पर अब आवारा कुत्ता हमला करने लग गए हैं। इसकी लापरवाही सिर्फ संबंधित अधिकारियों की। अगर परवाह करेंगे तो ये आवारा कुत्ते तो छोड़िए कि इस पर हमला करना ही मुश्किल हो जाएगा। अब लापरवाही पर हमने एक रिपोर्ट आपके सामने आइए देखेंगे एक रिपोर्ट में। ಏರಿಯಾದಾಗ ಬೀದಿನ ನಾಯಿಗಳ ಹಾವಳಿ ಜಾಸ್ತಿ ಆಗೈತೆ। ಇಲ್ಲಿ ದನ ಕರುಗಳಿಗೆ ಮತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಹಾವಳಿ ಮಾಡ್ತಾ ಇದಾವೆ। ಮೊನ್ನೆ ರೀಸೆಂಟ್ ಆಗಿ ನಮ್ದು ಒಂದು ಆಕಳ ಕರ ನಾಯಿ ಕಚ್ಚಾರದಿಂದ ಸತ್ತೋಯ್ತು। ಎಷ್ಟು ತಿಂಗಳ ಕರ? 8 ತಿಂಗಳು 6 ತಿಂಗಳ ಕರ। 6 ತಿಂಗಳು ದೊಡ್ಡ ಕರನೇ ತಿಂದ್ಬಿಟ್ಟವ? ಒಂದೇ ದಿನ ತಗೊಂಬಂದು ಕಣದಾಗಿದ್ದು ಇಲ್ಲಿ ಆರಾಮಿಲ್ಲ ಅಂತ ತಗೊಂಬಂದು ಸಾಗಿನಿ ಹಿಡ್ಕೊಂಡು ಒಂದು 5-6 ನಾಯಿ ಒಳಗಡೆ ಕಳ್ಳೆಲ್ಲ ಕಡಿಕಿತ್ತು। ಮತ್ತೆ ಇಲ್ಲಿ ಆಟೋ ಬಿಡಂಗಿಲ್ಲ, ಬೈಕ್ ಬಿಡಂಗಿಲ್ಲ, ಎಲ್ಲ ಸೀಟು ಇದು ಮಾಡೋದು। ನೈಟ್ ಟೈಮ್ ಏನಾರ ಕರೆಂಟ್ ಹೋದಾಗ ಹುಡುಗರು ಚಿಕ್ಕ ಮಕ್ಳು ಏನಾರು ಅಡ್ಡಾಡಿದ್ರೆ ಆ ಹುಡುಗರ ಮೇಲೇನು ದಾಳಿ ಮಾಡ್ತಾ ಇದಾವೆ। ಬಹಳ ತೊಂದರೆ ಆಗ್ತಾ ಇದೆ ಇಲ್ಲಿ ಸಣ್ಣ ಮಕ್ಕಳು ಬೀದಿ ನಾಯಿಗಳ ಹಾವಳಿಯಿಂದ। ಇವೆಲ್ಲ ನಾಯಿಗಳು ಹೌದು, ಎಲ್ಲ ಹೌದು, ಇಲ್ಲಿದ್ದಾವೆ, ಅಲ್ಲಿ ಮಲಗಿದ್ದಾವೆ, ಬಹಳ ಇದಾಗ್ತದೆ। ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿ ತಿಳಿಸ್ತಾರೆ। ನಿಮ್ಮ ಹೆಸರು? ನನ್ನ ಹೆಸರು ಗೋಪಿಕೃಷ್ಣ ಅಂತ। ಎಷ್ಟು ವಾರ್ಡ್ ಇದು? 17ನೇ ವಾರ್ಡ್। ಇಲ್ಲಿ ನಿಮ್ಮ ಹೆಸರು? ನನ್ನ ಹೆಸರು ಅಂಜನ ಅಂತೇಳಿ। ಇಲ್ಲಿ ಸಾಯಂಕಾಲ ಟೈಮು ಸಣ್ಣ ಹುಡುಗರು ಅಂಗಡಿ ಇಲ್ಲಿ ಅಂಗಡಿಗಳಿದಾವ್ರ, ಅಂಗಡಿ ಪಂಗಡಿ ಬಂದಾಗ ರಾತ್ರಿ ಹೊತ್ತಿನ ಹಂಗೆ ಮಲತ್ತವ। ನಮ್ಮನ ಸತೆ ಒಂದೊಂದು ಟೈಮ್ ಹಿಂಬಲತ್ತೇವೆ ರಾತ್ರಿ ಹೊತ್ತಿನ ನಾಯಿಗಳು ಕರೆಂಟ್ ಹೋದಾಗ। ಬೀದಿ ನಾಯಿಗಳು ಭಾಳ ಅವಳಿ ಐತನ, ಇವಕ್ಕೆ ಏನೋ ಒಂದು ಕ್ರಮ ತಗೊಂಡು ಅಧಿಕಾರಿಗಳು ಕ್ರಮ ಕೈಗೊಳ್ಳ। ನಾಯಿಗಳು ಬತ್ತಿ ನಾಯಿ ಆಗಿಬಿಟ್ಟಾವ, ಹುಡ್ರನ್ನೆಲ್ಲ ಕಡಿತಾವ। ಹೌದಾ? ಈಗ ಏನ್ ಮಾಡ್ಬೇಕಾದ್ರೆ ನಿಮಗೆ? ಮತ್ತೆ ಹಿಡಿಬೇಕ ಅವನ್ನ। ಈಗ ಹಿಂದೆಲ್ಲ ಅಧಿಕಾರಿಗಳು ಯಾರು ಹಿಡ್ದಿಲ್ಲ? ಇಲ್ಲ, ಯಾರು ಹಿಡ್ದಲ್ಲ। ಎಷ್ಟು ನಾಯಿ ಇರ್ಬೋದು ಎಲ್ಲ? ಈಗ ಜಗ್ಗಿ ನಾಯಿ ಒಂದು 60-70 ನಾಯಿ ಅದಾವ। ಭಾಳ ದೊಡ್ಡವದಾವ? ದೊಡ್ಡವ ಹುಡುಗರನ್ನ ಯಾರನ್ನ ಕಡಿದ್ರೆ ಕಷ್ಟ। ಮತ್ತೆ ಮನೆ ನೋಡ ಹುಡುಗನ್ ಕಡ್ದು ಮತ್ತೆ ತಲೆ ಎಲ್ಲ ಕಡ್ದು ಇಟ್ಬಿಟ್ಟಾತಿ। ತಲೆ ಎಲ್ಲ ಕಡ್ದು ಬಿಟ್ಟತಲ್ಲ? ತಲೆ ಎಲ್ಲ ಕಡ್ದು ಬಿಟ್ಟಾತಿ। ಯಾವ ಊರು ನಿಮ್ದು? ಹುಡ್ಲಿಗಿ ಯಾವ ಓಣಿ? ಅಂಬೇಡ್ಕರ್ ನಗರ। ನಿನ್ನ ಹೆಸರು? ಅಂಜನಮ್ಮ। ಅಂಗಡಿಗಳಿಗೆ ಹೋಗ್ತಾರಲ್ಲ, ಹಂಗ 5-6 ನಾಯಿ ಹಂಗ ಬಂದ್ಬಿಟ್ಟಾವ, ಹಂಗ ಬಂದು ಹಂಗ ಬಾಯಿ ಹಾಕ್ಬಿಡ್ತಾವ। ನಮ್ಮ ಹುಡುಗನ ನನ್ನ ಅಲ್ಲಿದ್ದ ಇಲ್ಲಿ ಗಿಂಬಲ್ ಹತ್ಕೊಂಡು ಒಳಗನ ಬಂದ್ಬಿಟ್ಟ। ನನ್ನ ಮಗಳು ಗಿಂಬಲ್ ಹತ್ಕೊಂಡು ಒಂದು ಬಂದತ್ತಂದ್ರೆ 5-6 ಬರ್ತಾವ ಒಂದೇ। ಅದ್ರ ಹಿಂದೆನೆ ಗುಂಪು ಕಟ್ಗೆ ಬಂದ್ಬಿಡ್ತಾವ ಹುಡುಗರಿಗೆ।
ಹಂಗ ಕಿಟ್ನ ತಿಳ್ಕೊಂಡು ಒಳಗ್ ಬಂದ ಹೊಡ್ದಿವಿ. ಅಯ್ಯೋ ನೀವು ಇಲ್ಲಂದ್ರೆ ಇದ್ರೆ ಭಾಳ ಕಷ್ಟ ಆಗ್ತದೆ. ಕಚ್ಚಿ ಬಿಡ್ತಿತ್ತು. ಒಂದ್ 8 ಅಂತ ಇಲ್ಲಿ ಸೇರ್ಕೊಂತ ಸಂಜೆ ಆದಾಗ. ಒಟ್ಟು ಓಣೆಗೆಲ್ಲ ಭಾಳ ನಾಯಿಗಳು. ಹುಡುಗರು ಒಟ್ಟ ಹೋಗಂಗ ಇಲ್ಲ ಅಂಗಡಿಗಳಿಗೆ ಕೈಯಾಗ ಏನಾಯ್ತಂದ್ರ ಹಂಗ ಬಂದ. ಶಾಲೆಗೆ ಹೋಗುವಂತ ಮಕ್ಕಳು ಇದ್ರೆ ಹುಡುಗರಿಗೆ ತೊಂದ್ರೆ ಅಲ್ಲ. ಪಾಪ ಅಲ್ಲಿ ಕೇರಳಿದ್ದ ಬಂದಾರ ಇಲ್ಲಿ ಕಚ್ಚಿಬಿಟ್ಟವು ಹೆಣ್ಮಕ್ಳಿಗೆ. ಅಯ್ಯೋ ಬೆಳಗ ಮುಂಜಾನೆ ನಮಗೆ ಹೇಳಿದ್ರು ನಮ್ಮವಲ್ಲವ ಅಂದೆ ನಾನು. ಬೆಳಗ ಮುಂಜಾನೆ ಅಕ್ಕ ನೋಡಕ್ಕ ಹಿಂಗ್ ಹಿಡ್ದು ಬಿಟ್ಟಾವ ಬೆಳಗ ಮುಂಜಾನೆ ನಾಯಿ ಅಂತ. ನಿಮ್ಮ ಹೆಸ್ರಕ್ಕ? ನಿಮ್ಮ ಹೆಸರು? ನನ್ನ ಹೆಸರು ರಾಜಮ್ಮ ಅಂತ. ಅವ್ನು ನಾನು ಸ್ವಲ್ಪ ಹಿಡ್ದು ಹಾಕ್ರ ಪಾಪ ಹುಡುಗರು ಅಡ್ಡಾಡಂಗಿಲ್ಲ, ಅಷ್ಟು ತೊಂದರೆ ಆಗ್ಬಿಟ್ಟತ್ ನಮಗೆ. ಅವು ಎಲ್ಲಿ ಕಚ್ತಾವಂತ ನಾವು ಅದ್ ನೋಡ್ಕೊಂತಾನೆ ಇರ್ಬೇಕು. ಹುಡುಗ ತಕ್ಕಂದ ಬಂದ್ಬಿಡ್ತಾವ ಹಂಗ ಹುಡುಗರು ಓಡಾಡಂಗಿಲ್ಲ ಸಂಜೆ ಹೊತ್ತಿನಾಗ. ಇದು ಸಣ್ಣ ಮಕ್ಕಳು ಓಡಾಡಿದ್ರೆ ಹಿಂಬಲ್ ಹತ್ತಿ ಬಿಡ್ತಾವ. ಒಟ್ಟ ಕೈಯಾಗ ಏನಾಯ್ತು ಅಂದ್ರೆ ಬಿಡಲ್ಲ. ಹಂಗ ಬಂದ್ಬಿಡ್ತಾವ. ಒಂದ್ 7-8 ನಾಯಿ ಸೇರ್ಬಿಟ್ಟಾವ. ಹಂಗ ಒಂದಕ್ಕೊಂದು ಹಿಂಬಲ್ ಹತ್ಬಿಡ್ತಾವ. ಒಂದು ಬಂದತ್ತಂದ್ರೆ ಎಲ್ಲ ಲೈನ್ ಹಿಡಿದ್ಬಿಡ್ತಾವ. ಹುಡುಗ ಅವತ್ತು ಸಾಯ ಮಾತ ಅವತ್ತು 3-4 ಕಚ್ಚಿದ್ರೆ ಅವತ್ತು ಹಂಗ ಒಳತನ ಬಂದ್ಬಿಟ್ಟ. ನಾನು ಯಾಕೆ ಹಂಗ ಅರಿಸ್ತಾನ ಅಂತ ಬಂದು ನೋಡ್ತೀನಿ, ನಾಯಿಗಳು ಹೊಡೆದೇ ಹೋದು. ಉದ್ದೇಶ ಬಿಟ್ಟು ಹಿಡಿದು ಹಾಕ್ಬೇಕು. ಸರಿ. ಇವ್ರ ತಾಯಿ ಸತ್ಯಮ್ಮಪ್ಪ ಅಲ್ಲಿ ಮೆಂತಾಗ ಏನಾಗೈತಮ್ಮ ಇದು? ನಾಯಿ ಕಡ್ದೈತಿ. ಹೌದು, ಯಾ ನಾಯಿ ಅದು? ಹೋಗಿ ನಿಂತತಿ ಬೀದಿ ನಾಯಿ. ಮಂತೆಗೆ ಹೋಗಿ ನಿಂತದ ನನಗೆ ಕಡ್ದು. ಎಷ್ಟು ಗಂಟೆ ತೆಗೆದ್ರೆ ಹಂಗ ಒಳಗೆ ಬರ್ತೈತಿ ನಾಯಿ. ಭಾಳ ಇದಾವ? ಹಂಗ ಬಂದ್ಬಿಡ್ತೈತಿ ಜಗ್ಗದ ನಾಯಿ. ಮೆಂತೆಗ ಒಂದು 20-15 ನಾಯಿ. ಎಲ್ಲೇ ಅವು? ಚಂಜಿಗೆ ಎಲ್ಲ ಬೀದಿ ನಾಯಿಗಳು ಎಲ್ಲ ಚಂಜಿಗೆ ಮಂತಿಗೆ ಬರ್ತಾವ. ಅದು ಹಗಲೇ ರಾತ್ರಿ ನಮ್ಮ ಮಂತೆಗನ ಇರ್ತೈತಿ. ನಾವು ಸಾಕಿಲ್ಲ, ಸಂಪಾದಿಸಿಲ್ಲ ನಾಯಿ ಅದನ್ನ. ಅದು ಬೀದಿ ನಾಯಿನ ಬಂದು ಇಲ್ಲಿ ಸೇರ್ಕೊಂಡೈತಿ. ಈಗ 3-4 ವರ್ಷ ಅದು ಕೊನ್ನಿ ಇಲ್ಲಿ ಇದ್ದು. ಈಗ 2-3 ಸತಿ ಇದೈತಿ. ಏನು ಮಾಡಲ್ ಬಿಡಂತ ನಾವು ಸುಮ್ಮನೆ ಇದೀವಿ. ನಿನ್ನಿಂದ ಬಂದು ಕಚ್ಚಿ ಈ ಮಗುಗೆ ಯಾವ ಸಮಯದಲ್ಲಿ ಕಡಿತಿದ ನಾಯಿ? ಮಂತೆಗಳಿಂದ ಒಳಗಿಂದ 4 ಗಂಟೆಗೆ ಕಡ್ದಿರೋದ. ಹೌದಾ? ಅಲ್ಲಿ ಯಾರನ್ನ ಮತ್ತೆ ಆ ಸಮಯದಲ್ಲಿ ಯಾರನ್ನ ಇದ್ದು ಹೊಡೆದ್ರ? ಯಾರು ಇರ್ತಲ್ಲ ಹೊಡ್ಯಕ್ ಹೋಗ್ಯಾರ, ಸಿಕ್ಕಿಲ್ಲ ಅದನ್ನ. ಮತ್ತೆ ರಾತ್ರಿ 2 ಗಂಟೆಗೆ ಬಂದ. ಎಲ್ಲೆಲ್ಲಿ ಕಡ್ದ ತಮ್ಮೀಗ? ಇಲ್ಲಿ ಇಲ್ಲಿ ಮುಖ, ತಲೆ, ಕಣ್ಣು, ಕಣ್ಣು, ತೆಲಿಗೂ ಸಮೇತ ಬಾಯಿ ಹಾಕಿ. 2 ಕೆನ್ನಿ, ಕಣ್ಣು ಕೆನ್ನಿ, ತಲೆ, ಈ ಕಣ್ಣು ಬಿಗ ಹಾಕಿ. ಈಗ ಎಷ್ಟು ನಾಯಿ ಇದಾವಮ್ಮ ಇಲ್ಲೆಲ್ಲ? ಈಗ ಒಂದು 20 ನಾಯಿ ಅದ ನೋಡ್ರಿ ಅಲ್ಲಿ ಮಂತೆ. ಎಷ್ಟು ಅದಾವ ಈಗ ಟೋಟಲ್ ಆಗಿ? ಎಲ್ಲೆಲ್ಲ ಬಂದ್ಬಿಡ್ತಾರ ತೆಗಿಯಂಗಿಲ್ಲ, ಹಂಗ ಬಂದ್ಬಿಡ್ತಾವ ಒಳಗ. ಮನೆಯವ್ರನ್ನ ಕಡಿಯಕ್ಕೆ ದೊಡ್ಡವ್ರನ್ನ ಕಡಿಯಕ್ಕೆ ಬರ್ತಾವ ಮನುಷ್ಯರಿಗೆ. ಈಗ ನಿನ್ನೆ ಕಡಿದ್ರು ಸಣ್ಣ ಮಗುಗೆ, ಈ ದೊಡ್ಡವ್ರಿಗೂ ಸತಿ ಕಡಿತಾವ. ದೊಡ್ಡವರಿಗೆ ಮೊನ್ನೆ ನನಗೆ ಕಡೆ ಬಂದಿರ್ತ ಹುಡುಗನ ಒಳಗೆ ಕದಮಿಸ್ತಿದ್ವಿ ನಾವು. ನಿನ್ನೆ ಹೊರಗೆ ಬಂದಾನ, ಅದು ಯಾವ ಟೈಮ್ನಾಗ ಬಂದಾನ ಬಂದ್ಬಿಟ್ಟಾನ. ನಾವು ಕೂಡ ಕದಮಿಸ್ಯಾನ. ಆ ಪರಿಸ್ಥಿತಿಯಲ್ಲಿ ಐತಿ. ಹೆಂಗೈತಿ ನಾಯಿ ಮನುಷ್ಯರಿಗೆ ಹೆಂಗ ಬರ್ತಾವ ಬಾಯಿ ತಕ್ಕ ಹಂಗ ಬರ್ತಾವ. ಇಂಥವು ಸಿಕ್ಕಾಬಟ್ಟೆ ಒಂದು 40 ನಾಯಿ ಅದಾವ. 45 ಅದಾವಪ್ಪ ನಾಯಿ. ಜಾಸ್ತಿ ಏನಾದವ ಹಿಂಗ ಸಿಗ್ತಾವ. ಹೋದ್ರ ಅಲ್ಲೇ ಅದ ನೋಡ 30 ನಾಯಿ. ನಿಮ್ಮ ಹೆಸರೇನಮ್ಮ? ನಿಮ್ಮ ಹೆಸರೇನು? ನಮ್ಮ ಹೆಸರು ಮರಿಯಮ್ಮ.